ಏಯ್ ಎದ್ದೇಳ ಎದ್ದೇಳ ಮುದಿ ಮಗನೇ ಎದ್ದೇಳ ಎದ್ದೇಳ ಅಂತ ಇದ್ದೀನಿ. ನಿಜ ಹೇಳು, ನಮ್ಮಪ್ಪ ಎಲ್ಲಿದ್ದಾರೆ? ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ? ನೀನ್ ನಿಜ ಹೇಳ್ತಿದ್ಯಾ ಇಲ್ಲ ಯಾಮಾರಿಸ್ತಿದ್ಯಾ? ಇಂಜೆಕ್ಷನ್ ಇಂಜೆಕ್ಷನ್ ಹೇಳು, ಎಲ್ಲಿ ನಮ್ಮಪ್ಪ? ಏನೋ ಗೊತ್ತಿರ್ಲಿಲ್ಲ. ಅಯ್ಯೋ ಗೊತ್ತಿರ್ಲಿಲ್ಲ. ಬೇಡ ಸಾಬ್, ಬೇಡ ಸಾಬ್, ಬೇಡ. ತುಂಬಾ ದಿನ ಆದ್ಮೇಲೆ ಬೆಳಕಿಗೆ ಬಂದಿದ್ಯಾ? ಕತ್ಲು ಹೇಗಿತ್ತು? ಮತ್ತೆ ಆ ಕತ್ಲು ರೂಮ್ಗೆ ಹೋಗ್ಬಾರ್ದು ಅಂದ್ರೆ ಏಯ್ ಆವಾಜ್ ಕಮ್ ಕರೋ. ಮತ್ತೆ ಬೆಳಕನ್ನು ನೋಡ್ಬೇಕು ಅಂದ್ರೆ ಹೇಳು. ನಿನಗ್ ಸಹಾಯ ಮಾಡ್ತಿರೋ ಆ ಪೊಲೀಸ್ ಇನ್ಫಾರ್ಮರ್ ಯಾರಂತ ಹೇಳು. ಹೇಳು, ಯಾರು? ಏ ಮುದಿ ಗೂಬೆ, ನಿನ್ ಹೆಂಡತಿ ನೇಣ್ ಹಾಕೊಂಡ್ ಸತ್ತೋದ್ಲು. ನಿನ್ ಮಗಳು ಯಾವನ್ ಜೊತೆನೋ ಓಡೋದ್ಲು. ಇಷ್ಟೆಲ್ಲ ಆದ್ರೂ ನಿನ್ಗೆ ಯಾಕೋ ದೇಶಭಕ್ತಿ? ಆ ದೇಶಭಕ್ತಿನ ಇಷ್ಟಕ್ಕೆ ಬಿಟ್ಬಿಡು. ನಮ್ಮ ಮಾರ್ಗಕ್ಕೆ ಸಹಾಯ ಮಾಡು. ಸಾಲ ನಿಂದು ಬಾಯ್ ಹೇಗ್ ತೆಗಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಅಲ್ಲಿ ನೋಡು. ಮೊದ್ಲೇ ಮುದಿ ನನ್ ಮಗ ನೀನು. ಈ ಹಿಂಸೆ ಎಲ್ಲ ನಿನ್ನಿಂದ ತಡೆಯಕ್ಕಾಗಲ್ಲ. ನಿಜ ಏನು ಅಂತ ಹೇಳೋ. ಯಾ ಅಲ್ಲಾಹು ಅಕ್ಬರ್ ಸಲ್ಲಲ್ಲಾಹು ವಸ್ಮಿಲ್ಲಾ ಬಿಸ್ಮಿಲ್ಲಾ ಇರ್ರಹಿಮಾನ್ ಇರ್ರಹೀಮ್. ಏನು ಬೈತಿದ್ಯಾ? ಇಲ್ಲಪ್ಪ, ಆ ಅಲ್ಲ ಕೃಪೆ ನಿನ್ನ ಮೇಲಿರಲಿ ಅಂತ ಬೇಡ್ಕೋತಾ ಇದ್ದೀನಿ. ಕುರಾನ್ ಬಗ್ಗೆನೇ ಗೊತ್ತಿಲ್ಲ ನಿನಗೆ. ನೀನು ಬೇರೆಯವ್ರನ್ನ ಕಾಪಾಡ್ತೀಯಾ? ಇವನ್ನ ಎಳ್ಕೊಂಡೋಗಿ ರೂಮಲ್ಲಿ ಹಾಕಿ, ಎಳ್ಕೊಂಡೋಗಿ. ಬೈಕಲ್ ಪೆಟ್ರೋಲ್ ಆಗೋಗಿದೆ. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ದೇಶ ಬಿಟ್ಟು ಹೋಗ್ತೀವಾ ಅಥವಾ ಈ ಕಾಡಲ್ಲೇ ಪರ್ಮನೆಂಟ್ ಆಗಿ ಸಾಯ್ತೀವಾ? ನನಗೆ ಅಂತ ಯಾರೂ ಇಲ್ಲ. ಅಟ್ಲೀಸ್ಟ್ ನಿನ್ ಕಡೆಯವ್ರಿಗಾದ್ರೂ ಫೋನ್ ಮಾಡಿ ಮಾತಾಡು. ನನಗೆ ಗೊತ್ತಿರೋರು ಯಾರು ಇಲ್ಲ. ಮತ್ ಹೇಗೆ ಇಂಜಿನಿಯರ್ ಓದ್ತಿದ್ಯಾ? ಕಾಡು ಮಧ್ಯದಲ್ಲಿ ಯಾವನು ಗುಂಡಿ ತೋಡಿಟ್ಟಿರೋದು? ಅಯ್ಯಯ್ಯೋ ದೇವ್ರೇ, ಇವಾಗ ಏನ್ ಮಾಡೋದು? ಕೈ ಕೊಡು. ನೀನಾ? ಅವೋ ದೋಸ್ತ್ ಬೈಟೋ. ವಿಷಯ ಏನು ಅಂತ ಗೊತ್ತಾದ್ಮೇಲೆ ಆಶ್ಚರ್ಯ ಆಗ್ತಿದ್ಯಾ? ನೀನು ಯಾರು ಅಂತ ಗೊತ್ತಾದ್ಮೇಲೆ ತುಂಬ ಬೇಜಾರಾಗ್ತಾ ಇದೆ. ನನ್ನ ಚಿಕ್ಕ ವಯಸ್ಸಿನ ಗೆಳೆಯ ಇಷ್ಟೊಂದು ಬದಲಾಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ದೇಶ ಪೂರ್ತಿ ಒಂದೇ ಧರ್ಮನ ತಗೊಂಬರ್ಬೇಕು ಅಂತ ನಾವು ಹೋರಾಡ್ತಿದ್ರೆ ನೀನ್ ಆ ಥರ ಅನ್ಕೊಂಡ್ರೆ ನಿನ್ ಹಣೆ ಬರಹ. ದೇಶದ ಪೂರ್ತಿ ಒಂದೇ ಧರ್ಮ ಇದ್ರೆ ಜಗಳನೇ ಬರಲ್ವಾ? ಬರಲ್ಲ. ಒಂದೇ ಧರ್ಮ ಪಾಲಿಸ್ತಿರೋ ಪಕ್ಕದ ದೇಶದಲ್ಲಿ
ಶಿಯಾ ಸನ್ನಿಗಳು ಯಾಕೆ ಜಗಳ ಆಡ್ತಾ ಇದ್ದಾರೆ? ಲೆಬನಾನ್ನಲ್ಲಿ ಶಿಯಾ ಸನ್ನಿ ಅಂತೆ, ಆಫ್ಘಾನ್ನಲ್ಲಿ ಅಲ್ ಖೈದಾ ಸನ್ನಿಗಳು ಅಂತ ಯಾಕೆ ಜಗಳ ಆಡ್ತಿದ್ದಾರೆ? ಮನುಷ್ಯನಿಗೆ ಸಂತೋಷವಾಗಿ ಬದುಕಕ್ಕೆ ಬೇಕಾಗಿರೋದು ಧರ್ಮ ಅಲ್ಲ, ಮನುಷ್ಯತ್ವ. ಮನುಷ್ಯತ್ವ ಊಟ ಹಾಕೋದಿಲ್ಲ. ಅಮೆರಿಕದಲ್ಲಿ ಊಟ ಇದೆ, ಆದರೆ ಊಟ ಮಾಡೋಕ್ಕೆ ಸಮಯ ಇಲ್ಲ. ಸೋಮಾಲಿಯಾದಲ್ಲಿ ಸಮಯ ಇದೆ, ಆದರೆ ತಿನ್ನೋಕೆ ಊಟನೇ ಇಲ್ಲ. ಆಫ್ಘನ್ನಲ್ಲಿ ಧರ್ಮ ಇದೆ, ಆದರೆ ಅಲ್ಲಿ ಶಾಂತಿನೇ ಇಲ್ಲ. ಎಲ್ಲ ಇರೋ ನಮ್ಮ ಭಾರತ ದೇಶಕ್ಕೆ ಯಾಕೋ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಿ? ಸ್ವಲ್ಪ ನಿನ್ ಕೈ ಕೊಡೋ ಇಲ್ಲಿ. ಯಾಕೆ? ಕೊಡೋ ಇಲ್ಲಿ, ಹೇಳ್ತೀನಿ. ನೋಡ್ದ್ಯಾ, ಪ್ರೀತಿಯಿಂದ ನಾನು ನಿನಗೆ ಕೈ ಕೊಡಬೇಕು ಅಂದ್ಕೊಂಡೆ, ಆದ್ರೆ ನೀನು ಸಂದೇಹದಿಂದ ಕೈ ಕೊಡೋಕೆ ಹೆದರ್ಕೋತಾ ಇದೀಯಾ. ಇದೇ ಅನುಮಾನದ ಪಾಠನ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಿ. ಯಾವಾಗ ಚರ್ಚಲ್ಲಿ ಬಾಂಬ್ ಬಿಡ್ತಿರೋ, ಯಾವಾಗ ಮಸೀದಿನ ಒಡೆದು ಹಾಕ್ತಿರೋ, ಯಾವಾಗ ದೇವಸ್ಥಾನಗಳಲ್ಲಿ ಬಾಂಬ್ ಬಿಟ್ಟು ನಾಶ ಮಾಡ್ತಿರೋ ಗೊತ್ತಿಲ್ವೇ? ನಿನ್ನ ಭಾಷಣನ ಕೇಳೋದಕ್ಕೆ ನಿನ್ನ ನಾನು ಕರೆಸಿಲ್ಲ. ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ಮೀಟಿಂಗ್ಗೆ ಎಲ್ಲ ಇನ್ಫಾರ್ಮರು ಬರ್ತಾರೆ ಅಂತ ತಿಳ್ಕೊಂಡೆ ಮಾಸ್ಟರ್ ಪ್ಲಾನ್ ಮಾಡಿ ಬಾಂಬ್ ಬಿಟ್ಟೆ. ಒಂದು ಸಣ್ಣ ಮಿಸ್ಟೇಕ್ ಆಗೋಯ್ತು. ಇನ್ಫಾರ್ಮರ್ಸ್ ಬದಲಾಗಿ ಮಕ್ಕಳು ಸತ್ತೋದ್ರು. ಕೊನೆಯದಾಗಿ ನಿನಗೊಂದು ಅವಕಾಶ ಕೊಡ್ತೀನಿ. ನಿನ್ನ ಎಲ್ಲ ಇನ್ಫಾರ್ಮರ್ಗಳ ಅಡ್ರೆಸ್ ಕೊಡು, ಇಲ್ಲ ಅಂದ್ರೆ ಮತ್ತೆ ಇಂಜೆಕ್ಷನ್ ಕೊಡ್ದೇನೆ ಕುಯ್ದು ಬಿಡ್ತೀನಿ. ನೀನೇ ತೀರ್ಮಾನ ಮಾಡ್ಕೋ. ಅಯ್ಯೋ, ಇನ್ನ ಎಷ್ಟೊತ್ತಂತ ಈ ಗುಂಡಿಲೇ ನಾನು ತಗಲಾಕೊಂಡಿರ್ಲಿ? ಯಾರಾದ್ರೂ ಬಂದು ಕಾಪಾಡೋವರೆಗೂ ನಾವಿಲ್ಲೇ ಇರ್ಬೇಕು. ಈ ಕಾಡಲ್ಲಿ ಯಾರು ಬರ್ತಾರೆ? ಬೇಟೆಗಾರ್ ಬರ್ತಾರೆ. ನೀನೇ ತಾನೇ ಹೇಳ್ದೆ ಬೇಟೆ ಆಡೋರು ಬರ್ತಾರೆ ಅಂತ. ಆದ್ರೆ ಅವ್ರು ಬಂದು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆ ಎಲ್ಲ ನಮ್ಗಿಲ್ಲ. ನಮ್ಮನ್ನ ಸಾಯಿಸ್ಬಿಡ್ತಾರೆ. ನಾವು ಪೊಲೀಸ್ಗೆ ಹಿಡ್ಕೊಟ್ಬಿಡ್ತೀವೇನೋ ಅನ್ನೋ ಡೌಟಲ್ಲೇ ನಮ್ಮನ್ನ ಸಾಯಿಸ್ಬಿಡ್ತಾರೆ. ಅವ್ರು ಬರೋವರೆಗೂ ನಾವು ಉಳಿತೀವೋ ಇಲ್ವೋ ಗೊತ್ತಿಲ್ಲ. ಅವ್ರು ಬರಕ್ಕೂ ಮುಂಚೆ ಯಾವ್ದಾದ್ರೂ ಹುಲಿನೋ ಸಿಂಹನೋ ನಮ್ಮನ್ನ ತಿಂದು ಸಾಯಿಸ್ಬಿಡುತ್ತೆ ಅನ್ಸುತ್ತೆ. ಮತ್ತ್ಯಾಕೆ ಸುಮ್ನೆ ಕೂತ್ಕೊಂಡು ನೋಡ್ತಾ ಇದೆಯಾ? ಏನಾದ್ರೂ ಮಾಡು. ಏನ್ ಮಾಡ್ಲಿ? ಏನ್ ಮಾಡಕ್ಕಾಗತ್ ನಾನು? ಈ ಸಿಚುವೇಶನ್ ಅಲ್ಲಿ ನಾನೇನ್ ಮಾಡಕ್ ಸಾಧ್ಯ? ನನ್ ಗಂಡನೂ ಸಾಯಿಸ್ಬಿಟ್ಟೆ. ನಮ್ಮಪ್ಪ ತೋರಿಸ್ತೀನಿ ಅಂತ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ಯಾ? ನನ್ನಿಂದ ಏನ್ ಮಾಡಕ್ಕಾಗತ್ತೆ? ನನ್ನಿಂದ ಏನ್ ಮಾಡಕ್ ಸಾಧ್ಯ ಹೇಳು? ಅಯ್ಯೋ, ನನ್ನ ಬಾಲ್ಯ ಸ್ನೇಹಿತ ಅನ್ನೋದಕ್ಕೆ ನಿನಗೊಂದು ಅವಕಾಶ ಕೊಡ್ತೀನಿ. ಇನ್ಫಾರ್ಮರ್ಗಳ ಅಡ್ರೆಸ್ ಕೊಡು, ಇಲ್ಲಾಂದ್ರೆ ಚಿತ್ರ ಹಿಂಸೆ ಅನುಭವಿಸ್ತೀಯ ನೀನು. ನನ್ನ ಚಿಕ್ಕ ವಯಸ್ಸಿನ ಗೆಳೆಯ ಅಂತ ನಿನಗೂ ಒಂದು ವಿಷಯ ಹೇಳ್ತೀನಿ. ಮೇರಾ ಭಾರತ್ ಮಹಾನ್ ಅಂತ ಹೇಳೋದ್ರಲ್ಲಿ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಈಗ ಅಪಾಯ ಪೊಲೀಸರಿಂದಾನೋ ಪ್ರಾಣಿಗಳಿಂದಾನೋ ಅಲ್ಲ. ಇನ್ 1 ಗಂಟೆ ಮಾತ್ರ ಸಮಯ ಇದೆ. ನಿನ್ಗೆ ಡ್ರಗ್ ಇಂಜೆಕ್ಷನ್ ಬೇಕು, ಇಲ್ಲಾಂದ್ರೆ ರಾತ್ರಿ ಅಷ್ಟರಲ್ಲಿ ನೀನ್ ಸತ್ತ ಹೋಗ್ತೀಯಾ. ಅದೂನು ತುಂಬಾ ಕಠೋರವಾಗಿ ಸತ್ತ ಹೋಗ್ತೀಯಾ. ಮೊದ್ಲು ತಲೆ ಸುತ್ತತ್ತೆ, ಆಮೇಲೆ ಡೆಲೀರಿಯಾಗಿ ಫೀಲ್ ಆಗ್ತೀಯಾ. ಏನಾದ್ರೂ ಮಾಡು, ಯಾರಿಗಾದ್ರೂ ಫೋನ್ ಮಾಡು. ಆದ್ರೆ ನಿನ್ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ಬೇಡ, ಯಾಕಂದ್ರೆ ಅದನ್ನ ಪೊಲೀಸ್ ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಅದೂನು ನಮ್ಮನ್ನ ಇಲ್ಲಿಂದ ಕಾಪಾಡಿ ಸೇಫ್ ಆಗಿ ತೊಂದರೆ ಇಲ್ದಿರೋಂಗೆ ದೂರ ಯಾರು ಕರ್ಕೊಂಡು ಹೋಗ್ತಾರೋ ಅವ್ರಿಗೆ ಫೋನ್ ಮಾಡು. ನಾನ್ ನಿನ್ನ ಇಲ್ಲಿಂದ ಬಿಟ್ಟು ಹೋಗ್ಬೋದು, ಆದ್ರೆ ನಾನು ಇಲ್ಲೇ ಇದ್ದೀನಲ್ಲ. ಕೊನೆಯದಾಗಿ ನಿನ್ ಕೈಲಿ ಏನ್ ಮಾಡಕ್ ಸಾಧ್ಯನೋ ಚೆನ್ನಾಗಿ ಯೋಚನೆ ಮಾಡು.
ಹಲೋ 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 JBL ಜೂನಿಯರ್ ನೀನಾ? JBL ಪಾಸ್ವರ್ಡ್ ನನ್ ನೆನ್ಪಿದೆ ಜೂನಿಯರ್. ಎಮರ್ಜೆನ್ಸಿ ಇದ್ದಾಗ ಮಾತ್ರ ಫೋನ್ ಮಾಡೋದಕ್ಕೆ ಹೇಳಿದೆ ತಾನೆ. ನಾನು ಅಪಾಯದಲ್ಲಿದ್ದೀನಿ, ಅದಕ್ಕೆ ಫೋನ್ ಮಾಡಿದೆ. ಅಪಾಯದಲ್ಲ, ಎಲ್ಲಿ? ಪಲಂನರಿ ಕಾಡಲ್ಲಿ. ಅಲ್ಲಿಗೆ ಯಾಕೆ ಹೋದೆ? ಕೊಲೆ ಮಾಡಿ ಬರ್ಬೇಕಾದ್ರೆ ಹಳ್ಳದಲ್ಲಿ ಬಿದ್ದೋದೆ. ಯಾವ ಕೊಲೆ? ಒಂದು ಹುಡುಗಿಗಾಗಿ. ಸಿಗ್ನಲ್ಸ್ ಜಾಮ್ ಇಟ್ ರೈಟ್ ನಾವ್. ಯಾವ ಹುಡುಗಿ? ಏನಾಯ್ತು? ಹಲೋ 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 ಜೂನಿಯರ್. ಅಶ್ವಾಕ್ ಹೇಳಿ ಬಾಯ್. ಪಲಂನರಿ ಕಾಡಲ್ಲಿ ಇಂತಿಯಾಜು ಅಪಾಯದಲ್ಲಿದ್ದಾನೆ. ಬೇಗ ಅಲ್ಲಿಗೆ ಹೋಗ್ಬೇಕು. ಗಾಡಿ ರೆಡಿ ಮಾಡು. ಸಮೀರ್ನೂ ಬರಕ್ ಹೇಳು. ಸರಿ ಬಾಯ್, ನಾನು ನೋಡ್ಕೊತೀನಿ. ನಾನು ಅಪಾಯದಲ್ಲಿದ್ದೀನಿ, ಅದಕ್ಕೆ ಫೋನ್ ಮಾಡಿದೆ. ಕೊಲೆ ಮಾಡಿ ಬರ್ಬೇಕಾದ್ರೆ ಹಳ್ಳದಲ್ಲಿ ಬಿದ್ದೋದೆ, ಒಂದು ಹುಡುಗಿಗಾಗಿ. ಬೋಲೋನಾ, ಏನ್ ವಿಷಯ? ಕಾಶ್ಮೀರದಲ್ಲಿರೋ ನಿಮ್ಗೆ ಇಲ್ಲಿ ನಡೆಯೋ ವಿಷಯ ಒಂದು ಗೊತ್ತಿಲ್ಲ. ಏನ್ ವಿಷಯ? ಏನ್ ವಿಷಯ ಅಂತ ಹೇಳು. ಇಮ್ತಿಯಾಸ್ ಕಾಲೇಜಿಗೆ ಹೋಗ್ತಾ ಇಲ್ಲ. ನೋಟಿಸ್ ಕೂಡ ಬಂದಿದೆ. ನಿಮ್ಮ ಮಗ ಡ್ರಗ್ಗಿಗೀಗ ಅಡಿಕ್ಟ್ ಆಗಿದ್ದಾನೆ. ಪ್ರಿನ್ಸಿಪಲ್ ಅವನ ಕೌನ್ಸಿಲಿಂಗ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಡ್ರಗ್ಸ್ ಹೌದು ಬಾಯ್. ಒಂದು ಬ್ಯಾಂಕ್ ಆಫೀಸರ್ ಹೆಂಡತಿ ಅವನಿಗೆ ಅಭ್ಯಾಸನ ಹೇಳ್ಕೊಟ್ಟಿದ್ದಾರೆ. ಅವನ ಗಂಡ ಆಫೀಸಿಗೆ ಹೋದ ತಕ್ಷಣ ಇವನ ಕರೆದು ಬಿಟ್ಟು ಡ್ರಗ್ ಅಡಿಕ್ಟ್ ಮಾಡಿದ್ದಾಳೆ. ಈಗ ಇಮ್ತಿಯಾಜ್ ಅವಳ ಜೊತೆ ಸೇರಿ ಡ್ರಗ್ ಅಡಿಕ್ಟ್ ಆಗಿದ್ದಾನೆ. ಬೇಟ, ಧರ್ಮಕ್ಕೋಸ್ಕರನೇ ನಾನು ಜೀವಂತವಾಗಿ ಬದುಕ್ತಿರೋದು. ನನ್ ವಾರಿಸಾಗಿರೋ ನೀನೇ ನಮ್ ಧರ್ಮನ ಕಾಪಾಡ್ಬೇಕು. ಒಸಾಮಾ ಲಿನ್ಸೂಡೋ ಅಂದ್ರೆ ನಮಗೆ ಗೌರವ. ನಮ್ಮ ಧರ್ಮನ ಸ್ವೀಕಾರ ಮಾಡದೇ ಇರೋ ಎಲ್ಲಾರನ್ನೂ ನಾಶ ಮಾಡ್ಬೇಕು. ಎಷ್ಟು ಜನನ್ನ ಸಾಯಿಸಿದ್ರು ಸರಿ, ಎಷ್ಟು ಲಕ್ಷ ಜನ ಸತ್ರು ಸರಿ, ನಮ್ಮ ಧರ್ಮನ ಎತ್ತಿಡಿಬೇಕು. ನನ್ನಂತರ ನೀನೇ ಈ ಯುದ್ಧನ ನಡೆಸ್ಬೇಕು. ಜಿಯಾದ್ ಜಿಯಾದ್ ಜಿಯಾದ್. ಇನ್ನೊಂದು ಅವರಲ್ಲಿ ಗಾಡಿ ಬರುತ್ತೆ ಬಾಯ್. ನೀನ್ ಫೋನ್ ಮಾಡಿರೋರು ಇಲ್ಲಿಗೆ ಬರಕ್ 1 hour ಆಗುತ್ತಲ್ವಾ? ನೌ ಐ ಆಮ್ ರಿಲ್ಯಾಕ್ಸ್ಡ್. ನೀನು ಜಂಪ್ ಮಾಡಿ ಒಳಗಡೆ ಬಾ. ಕಾಡಲ್ಲಿ ಸಿಕ್ಕಿರೋ ಸೂಪರ್ ಚಾನ್ಸು. ಈ ಗುಂಡಿಲೇ ಮಾಡೋಣ 1 hour ರೊಮ್ಯಾನ್ಸು. ನಿನ್ಗೆ ಅಷ್ಟೊಂದು ಚೆನ್ನಾಗಿ ರೊಮ್ಯಾನ್ಸ್ ಮಾಡಕ್ ಬರುತ್ತಾ ಇಮ್ತಿಯಾಸ್ ಖಾನ್? ಇಮ್ತಿಯಾಸ್? ಎಸ್ ಮಿಸ್ಟರ್ ಇಮ್ತಿಯಾಸ್. ನನ್ನ ಹೆಸರು ನಿನಗೆ ಹೆಂಗೆ ಗೊತ್ತು? ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಕ್ರೂರವಾದ ಪ್ರಾಣಿ ಕೆಂಪು ಕಣ್ಣಿನ ಹೈನಾ. ಬುದ್ಧಿ ಇಲ್ದಿರೋದು ಹಂದಿ. ನೀನು ನೋಡ್ತಿದ್ರ ಅವೆರಡಕ್ಕೂ ಹುಟ್ಟಿರೋ ತರ ಕಾಣ್ತಿದ್ಯಾ? ನಡೆದಿರೋ ಎಲ್ಲ ಸತ್ಯನೂ ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇದ್ಯಾ ನಿನಗೆ? ಸರಿ ಹೇಳ್ತೀನಿ ಕೇಳಿಸ್ಕೊ. ಬ್ಲಾಸ್ಟ್ ಆದ್ಮೇಲೆ ಪೊಲೀಸ್ ಇಂಟರ್ವ್ಯೂಷನ್ ನಡೀತು. ನನ್ನನ್ನು ಅಲ್ಲಿ ಕರೆದ್ರು. ಸೊ ನಿನ್ನ ಟೆರರಿಸ್ಟ್ ಫಾದರ್ ಬ್ಲಾಸ್ಟ್ ಆದ್ಮೇಲೆ ಎಸ್ಕೇಪ್ ಆಗೋದ್ರು ಅಂತ ಹೇಳ್ತಿದ್ಯಾ ಅಲ್ವಾ? ಹಾಗೆ ತಾನೇ? ನಮ್ಮಪ್ಪ ಟೆರರಿಸ್ಟ್ ಅಲ್ಲ ಸರ್, ಪೊಲೀಸ್ ಇನ್ಫಾರ್ಮರ್. ಪೊಲೀಸ್ ಇನ್ಫಾರ್ಮರಾ? ಮೀಟಿಂಗ್ ನಡೆಯೋ ಹಿಂದಿನ ದಿನ ನಮ್ಮ ಮನೆಗೆ ಒಂದು ಅಂಕಲ್ ಬಂದಿದ್ರು. ಅವ್ರು ನಮ್ ದೇಶದ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಾ ಇದ್ರು. ನನ್ಗ್ಯಾಕೋ ಅವ್ರ ಮೇಲೇನೆ ಅನುಮಾನ ಬರ್ತಾ ಇದೆ. ಮಾರನೇ ದಿನ ಬ್ಲಾಸ್ಟ್ ನಡೆದಿದ್ದು. ಅದಾದ್ಮೇಲೆ ನಮ್ಮಪ್ಪನ್ನ, ನಮ್ಮ ಅಂಕಲ್ನ ಯಾರನ್ನ ನೋಡಕ್ಕಾಗ್ಲಿಲ್ಲ. ನಿಮ್ಮ ಅಂಕಲ್ ಯಾವ ಊರಿಂದ ಬಂದಿದ್ರು? ನನಗ್ ಗೊತ್ತಿಲ್ಲ.